ಫುಲ್ಫಿಲ್ ಮಾಡಕ್ ಆಗಲ್ಲ ಮ್ಯಾಮ್. ನೀವು ಒಂದು ರಿಲೇಶನ್ಶಿಪ್ ಅಲ್ಲಿ ಬೀಳೋದೇನೆ ಯು ನೀಡ್ ಅ ಪಾರ್ಟ್ನರ್ ಫಾರ್ ಲೈಫ್ ಅಂತ ಹೇಳ್ಬಿಟ್ಟು. ಕರೆಕ್ಟ್. ನೀವು ಲೈಫ್ ಕಂಪ್ಯಾನಿಯನ್ ನೋಡ್ತೀರಾ, ಪಾರ್ಟ್ನರ್ ನೋಡ್ತೀರಾ. ನೀವು ರಿಲೇಶನ್ಶಿಪ್ ಅಲ್ಲಿ ಒಬ್ಬನ ಮದ್ವೆ ಆಗ್ಬೇಕು ಅಂತ ಹೇಳಿದ್ರೆ ನನಗೆ ಎಷ್ಟು ಗಿಫ್ಟ್ ಸಿಗುತ್ತೆ ಅಂತಲ್ಲ. ಅಫ್ಕೋರ್ಸ್ ಅವ್ರ ಹತ್ರ ದುಡ್ಡಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅಂಡ್ ಕಂಫರ್ಟೇಬಲ್ ಆಗಿ ನೋಡ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಏನೋ ಒಂದು ಪ್ರಾಬ್ಲಮ್ ಆದಾಗ 1 ಸತಿ 2 ಸತಿ 3 ಸತಿ ಅಥವಾ 3 ತಿಂಗಳು ನೀವು ಒಬ್ಬರನ್ನ ಗಿಫ್ಟ್ ಕೊಟ್ಟು ಖುಷಿ ಪಡಿಸಬಹುದು ಮ್ಯಾಮ್. ಬಟ್ ಲಾಂಗ್ ರನ್ ಅಲ್ಲಿ ಅದು ನಿಮ್ಗೆ ಯಾವತ್ತೂ ಖುಷಿ ಕೊಡಲ್ಲ. ನೀವು ದುಡ್ಡಿಂದ ಮನುಷ್ಯನ ಗೆಲ್ಲಕ್ಕೆ ಆಗಲ್ಲ. ಎಸ್ಪೆಷಲಿ ನೀವು ಒಬ್ಬರ ಜೊತೆ ಲೈಫ್ ಲಾಂಗ್ ಬದುಕಬೇಕು ಅಂದಾಗ ನಿಮ್ಗೆ ಪ್ರೀತಿ ಬೇಕಾಗುತ್ತೆ, ಟೈಮ್ ಬೇಕಾಗುತ್ತೆ, ಅಂಡ್ ಮೈಂಡ್ ಸೆಟ್ ಮೋಸ್ಟ್ಲಿ ಎಮೋಷನಲಿ ಇಬ್ರು ಅಲೈನ್ ಆಗ್ಬೇಕಾಗುತ್ತೆ ಒಂದೇ ನೆಲೆಯಲ್ಲಿ. ವೆನ್ ದಟ್ ವಾಸ್ ನಾಟ್ ಹ್ಯಾಪನಿಂಗ್, ನಾನು ತುಂಬಾ ಡಿಸ್ಕನೆಕ್ಟ್ ಆಗಕ್ಕೆ ಶುರು ಮಾಡಿದೆ. ಅಂಡ್ ನನಗೆ ಅವರಿಂದ ದೂರ ಆಗಬೇಕಾಗಿತ್ತು. ಬಿಕಾಸ್ ನಾನು ಅವ್ರ ಜೊತೆ ಫ್ಯೂಚರ್ ನೋಡ್ತಾನೆ ಇರಲಿಲ್ಲ ಆಫ್ಟರ್ ಗೆಟಿಂಗ್ ಟು ನೋ ಹಿಮ್. ಅವ್ರ ಲೈಫ್ ಸ್ಟೈಲ್ ತಪ್ಪು ಅಂತ ಇದೀನ, ಇಲ್ಲ ನಾನು ತಪ್ಪು ಸರಿ ಹೇಳಕ್ಕೆ ನಾನು ಯಾರು ಅಲ್ಲ. ಬಟ್ ನನಗೆ ಅದು ಅಲೈನ್ ಆಗ್ತಾ ಇರಲಿಲ್ಲ, ನನಗೆ ಅದು ಸರಿ ಹೋಗ್ತಾ ಇರಲಿಲ್ಲ. ಅದು ಅವರ ಲೈಫ್ ಸ್ಟೈಲ್, ಇದು ನನ್ನ ಲೈಫ್ ಸ್ಟೈಲ್. ಜೊತೆಲಿ ಸ್ಟಾರ್ಟಿಂಗ್ ಇದ್ದಾಗ ನಿಮ್ಗೆ ಸ್ವಲ್ಪ ನೀವು ಅವಾಗ ತಾನೇ ಅರ್ಥ ಮಾಡ್ಕೊಳಕ್ ಶುರು ಮಾಡ್ತೀರ. ಸೊ ಎಲ್ಲಾನು ಚೆನ್ನಾಗಿರುತ್ತೆ. ಬಟ್ ವೆನ್ ಯು ಕಂಪ್ಲೀಟ್ಲಿ ಗೆಟ್ ಟು ನೋ ಅ ಪರ್ಸನ್, ಅವಾಗಲೇ ನಿಮ್ಗೆ ಗೊತ್ತಾಗೋದು ದಟ್ ಇಟ್ ಡಸ್ ನಾಟ್ ಗೋ ವೆಲ್ ಅಂತ ಹೇಳ್ಬಿಟ್ಟು.